ಕಿಚ್ಚ ಸುದೀಪ್ ಅವರು ಎಸ್ ರಾಜಮೌಳಿ ಅವರ ಸಿನಿಮಾ ವಾರಣಾಸಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಸುದ್ದಿ ಮೊನ್ನೆಯಿಂದನೇ ಹೆಚ್ಚು ವೈರಲ್ ಆಗ್ತಿರುವಂಥದ್ದು. ಸೊ ಇನ್ನೇನು ಸುದೀಪ್ ಅವರು ಹೋಗೇ ಬಿಟ್ರು. ಸೊ ಶೂಟಿಂಗ್ ಶುರು ಆಯಿತು. ಈ ಒಂದು ಹಂತದಲ್ಲಿ ಸುದೀಪ್ ಅವರ ಆ್ಯಕ್ಟಿಂಗ್ ಇರುತ್ತೆ. ಸೊ ಇವರ ಪಾತ್ರದ ಶೂಟಿಂಗ್ ಶುರು ಆಯಿತು. ಈ ಥರದ್ದೆಲ್ಲ ಸುದ್ದಿ ಸುಮಾರು ದಿನದಿಂದ ಕೇಳ್ತಾ ಇದೆ. ಈಗಾಗಲೇ ಹೇಳಿದಂತೆ ಮೊನ್ನೆಯಿಂದಲೇ ಅಂತೇಳಿ. ಸೊ ಇದು ನಿಜನಾ, ಸುಳ್ಳಾ, ಅಥವಾ ವೈರಲ್ ನ್ಯೂಸಾ, ಅಥವಾ ಗಾಳಿ ಮಾತಾ, ನಿಜವಾಗ್ಲೂ ಆ ಥರ ಏನಾರ ಪ್ಲ್ಯಾನ್ ಇದೆಯಾ? ಸೊ ಈ ಎಲ್ಲ ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿ ಕಲೆ ಹಾಕ್ಕೊಂಡು ಸೊ ನಿಮ್ಮ ಮುಂದೆ ಕೂತಿರುವಂಥದ್ದು ಈ ಒಂದು ವಿಚಾರ ಬಗ್ಗೆ ಹೇಳಲಿಕ್ಕೆ. ಸೊ ಈ ಸಿನಿಮಾಗೆ ಸಂಬಂಧಪಟ್ಟವರು ಯಾರೂ ಏನೂ ಹೇಳಿಲ್ಲ. ಅಂದರೆ ರಾಜಮೌಳಿಯವರಾಗಲಿ ಅಥವಾ ಮಹೇಶ್ ಬಾಬು ಅವರಾಗಲಿ ಅಥವಾ ನಿರ್ಮಾಪಕರು ಏನಿದ್ದಾರೆ ಈ ಸಿನಿಮಾದು, ಸೊ ಅವರಾಗಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೂ ಹೇಳ್ಕೊಂಡಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ದಿನಗಳಿಂದ ಅನ್ನೋಕ್ಕಿಂತ ಮೊನ್ನೆಯಿಂದಲೇ ಈ ಒಂದು ಸುದ್ದಿ ಹೆಚ್ಚು ಗಮನ ಸೆಳೀತಾ ಇದೆ. ತನ್ನದೇ ರೀತಿಯಲ್ಲಿ ಇದು ಓಡುತ್ತಾನೆ ಇದೆ. ಸೊ ಇದಕ್ಕೆ ಫ್ಯಾಕ್ಟ್ ಅಂತ ಬಂದಾಗ ಸುದೀಪ್ ಅವ್ರ ಜೊತೆ ಕೆಲಸ ಮಾಡೋರು, ಹಾಗೆಯೇ ಅವ್ರನ್ನ ಹತ್ತಿರದಿಂದ ನೋಡೋರು, ಅವ್ರ ಸಿನಿಮಾಗಳಿಗೆ ಕೆಲಸ ಮಾಡಿದವರು ಒಂದಷ್ಟು ಮಾಹಿತಿ ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ, ಸುದೀಪ್ ಅವರು ಈ ಒಂದು ವಾರಣಾಸಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು. ಅಂದರೆ ಸೊ ಈಗಿರುವ ಸುದ್ದಿ ಏನಿದೆ ಎಲ್ಲ ಸುಳ್ಳು ಅನ್ನೋ ಅರ್ಥದಲ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ. ಸಂಬಂಧಪಟ್ಟ ಒಂದು ಚೂರು ಮಾಹಿತಿ ಕೊಡ್ತಾರೆ. ಅಂದರೆ ಸೊ ಸುದ್ದಿ ಹೇಗೆ ಹರಿದಾಡ್ತಾ ಇದೆ ಹಾಗೆ ಕೇಳಿದಾಗ ಸೊ ಆ ಕಡೆಯಿಂದ ಬರುವಂಥ ಉತ್ತರ ಒಂದೇ, ಸುದೀಪ್ ಅವರು ವಾರಣಾಸಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು. ಹಾಗೆಯೇ ಸೊ ಸಿನಿಮಾದ ಅಪ್ಡೇಟ್ಗಳನ್ನು ಅಥವಾ ಈ ಸುದೀಪ್ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಂಥ ಒಂದಷ್ಟು ಆಪ್ತರು ಸೊ ಅವರು ಹೇಳುವಂಥದ್ದು ಇಲ್ಲ ಅನ್ನುವಂಥದ್ದು. ಅಂದರೆ ಸುದೀಪ್ ಅವರು ವಾರಣಾಸಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿಲ್ಲ ಅನ್ನೋದು ತುಂಬ ಸ್ಪಷ್ಟವಾಗಿರುವಂಥದ್ದು. ಇದಾಗಿಯೂ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ, ಅಥವಾ ಯಾವುದು ರಿವೀಲ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಥರದ ಸುದ್ದಿ ಏನಾದರೂ ಇದೆಯಾ ಗೊತ್ತಿಲ್ಲ. ಸೊ ಇದಕ್ಕೊಂದು ಬೆಸ್ಟ್, ಈ ಥರದ ಒಂದು ಸುದ್ದಿಗಳಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಸೊ ಸುದೀಪ್ ಅವರ ಒಂದು ಸಿನಿಮಾ ಅದು ಮಾರ್ಕ್ ಸಿನಿಮಾದ ಪ್ರೆಸ್ ಮೀಟ್. ಆ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಂತು ಪತ್ರಕರ್ತರಿಂದ. ಏನಂತಂದರೆ, ಸೊ ನೀವು ಜೋಗಿ ಪ್ರೇಮ್ ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಂತೆ ಹೌದಾ ಅಂತ. ಅದಕ್ಕೆ ಸುದೀಪ್ ಅವರು ಉತ್ತರ ಕೊಟ್ಟರು. ಅದು ತುಂಬ ಚೆನ್ನಾಗಿತ್ತು. ಅಂದರೆ ಸೊ ಈ ಥರದ ವಿಚಾರಗಳನ್ನೆಲ್ಲ ನಾನು ಮಾತಾಡಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೋಗಿ ಪ್ರೇಮ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವರೇ ಹೇಳ್ತಾರೆ ಅಂತ ಹೇಳಿದರು. ಆದರೆ ನಾನು ಮಾಡ್ತಾ ಇದ್ದೀನಿ ಅಂತಲೂ ಹೇಳಿಲ್ಲ, ಮಾಡಲ್ಲ ಅಂತಲೂ ಹೇಳಿಲ್ಲ. ಈ ಥರದ ಒಂದು ಮಾತು ಹೇಳಿದ್ರು ಅವರು. ಸೊ ನಿಜಾನೂ ಆಯಿತು. ಅಂದರೆ KD ಸಿನಿಮಾದ ಒಂದು ಪ್ರಮುಖ ಪಾತ್ರ, ಆ ಪ್ರಮುಖ ಪಾತ್ರ ಯಾವುದು ಅಂತಂದರೆ ಕಾಲಭೈರವ ಅಂಥೇಳಿ. ಸೊ ಆ ಕಾಲಭೈರವ ಪಾತ್ರವನ್ನು ಸುದೀಪ್ ಅವರು ಮಾಡ್ತಾ ಇದ್ದಾರೆ. ಪೋಸ್ಟು ಕೂಡ ಹೊರಗೆ ಬಂತು. ಅಂದರೆ ಆವಾಗ ಬಂದಂಥ ಸುದ್ದಿ ನಿಜ ಅನ್ನೋದು ಗೊತ್ತಾಗಿರುವಂಥದ್ದು. ಹಾಗೆ ವಾರಣಾಸಿ ಸಿನಿಮಾ ಕೂಡ ಈ ಥರದ ಸುದ್ದಿ ಬರ್ತಾ ಇದೆ ಸುದೀಪ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹೀಗಾಗಿ ಸೊ ಇದು ನಿಜ ಆಗಿರ್ಬೋದು ಅಂಥೇಳಿ ಒಂದು ಸಣ್ಣ ಅನುಮಾನವೂ ಕೂಡ ಇದೆ. ಎಸ್ ರಾಜಮೌಳಿ ಅವರ ಈಗ ಸಿನಿಮಾದಲ್ಲಿ ಸುದೀಪ್ ಅವರು ಆ್ಯಕ್ಟ್ ಮಾಡಿದ್ರು. ಹಾಗೆಯೇ ಬಾಹುಬಲಿಯಲ್ಲಿಯೂ ಕೂಡ ಒಂದು ಪಾತ್ರ ಮಾಡಿದ್ರು. ಸೊ ಹಾಗಾಗಿ ನಂಟು ಚೆನ್ನಾಗಿದೆ. ಸೊ ಆ ನಂಟು ಇಲ್ಲಿ ಗಂಟಾಗುತ್ತಾ ಅಥವಾ ಇದು ಗಾಳಿ ಸುದ್ದಿಯಾಗಿ ಉಳಿಯುತ್ತಾ ಅನ್ನುವಂಥ ಸದ್ಯದ ಕುತೂಹಲ. ಸೊ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು, ಮತ್ತಷ್ಟು ಇನ್ನಷ್ಟು ಇರುತ್ತೆ, ಹೇಳ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.